ಅಮ್ಮ ನಿಮ್ಮ ಹೆಸರು? ಸರ್ ಸುಪ್ರಿಯಾ ಅಂತ. ಹಾಂ ಹೇಳಿಮ್ಮ. ಹಾವೇರಿಗೆ ಒಂದು 5-6 ಮಾರಿದ್ದೀವಿ. ಅದ್ರಲ್ಲಿ ನಮ್ದೊಂದು ಫ್ರಿಡ್ಜ್ ಗೆದ್ದಿದೆ, ವಾಷಿಂಗ್ ಮಿಷಿನ್ ಗೆದ್ದಿದೆ, ಗೋಲ್ಡ್ ಸಹ ಗೆದ್ದಿದೆ. ಹೌದಾ, ನಿಮಗೆ ಸಂತೋಷ ಇದೆಯಾ? ಹೌದು ಸರ್, ತುಂಬಾ ಮಾರಿದ್ದೀವಿ ನಾವು ಹಾವೇರಿಗೆ. ನೀವು ಹಾವೇರಿ ಕಡೆ ಯಾವ ತನ ಹೋಗಿ ಹಬ್ಬ ನೋಡಿದ್ದೀರಾ? ಇಲ್ಲ ಸರ್, ಇವ್ರು ಹೋಗಿದ್ದಾರೆ. ಅಲ್ಲ, ನಮ್ಮ ಕಡೆ ಹಬ್ಬಗಳು ಯಾವ ತನ ಹೋಗಿ ನೋಡಿದ್ದೀರಾ? ನಮ್ಮ ಕಡೆ ನೋಡಿದ್ದೀವಿ. ನೋಡಿದ್ದೀರಾ? ಮತ್ತೆ ನಮ್ಮನೇಲಿ ಇನ್ನೊಂದು ಹುಡುಗ ಇದ್ದಾನೆ ಸರ್, ಪೃಥ್ವಿರಾಜು. ಹೇಳಿ. ಅವನು ತುಂಬಾ ಕಷ್ಟಪಡ್ತಾನೆ ಎತ್ತಗಿಗೆ. ಏನಾಗಬೇಕು ಪೃಥ್ವಿರಾಜು? ನಮ್ಮ ಅಳಿಯ ಸರ್. ಎಲ್ಲಿದ್ದಾರೆ ಅವ್ರು? ಕರ್ಸಿ ಅವರು ಸರ್ ಜಸ್ಟ್ ಈಗಿಲ್ಲ, ಬರ್ತಾವ್ರೆ, ಮಾಸಿನಿಂದ ಬರ್ತಾವ್ರೆ. ಅವ್ನು ತುಂಬಾ ಇಷ್ಟ ಸರ್ ಎತ್ತಗಿಗೆ. ಅವನೇ ಸರ್ ಇದೆಲ್ಲ ಸಾಕು. ಅವ್ನಿಗೆ ಅಷ್ಟು ಚಿಕ್ಕ ಹುಡುಗನಿಂದ ಅವನೇ ಜಾಸ್ತಿ ಮೇಯಿಸೋದು. ಅವ್ರ ವಯಸ್ಸು ಎಷ್ಟು? 20 ನಾ? ಈಗ ಇದನ್ನ ಬೇಕಾದ್ರೆ ಒಬ್ಬನೇ ಸುಧಾರಿಸ್ಬಿಡ್ತಾ ಇದ್ದ ಸರ್ ಅವ್ನು ಇದ್ದಿದ್ರೆ. ಹೌದಾ? ಚೆನ್ನಾಗಿ ಅವ್ನು ಮೇಂಟೈನ್ ಮಾಡ್ತಾನೆ ಎತ್ತುಗಳೆಲ್ಲ. ಇಲ್ಲಮ್ಮ, ನಿಮ್ಮ ಓರಿ ತುಂಬಾ ರಾಂಗ್ ಇದೆ. ಇದು 3-4 ಜನ ಚೆನ್ನಾಗಿ ಇದು ಮಾಡ್ತಾನೆ. ಸಾಕೋದೆಲ್ಲ ಯಾರು? ಅದೇ ಸರ್ ಇವರು, ಮತ್ತೆ ಅವರು ನಮ್ಮ ಮಗ. ಹೌದಾ? ನಾನು ಸಗಣಿ ಎತ್ತೀನಿ. ದಿನನಿತ್ಯದ ಚಟುವಟಿಕೆ ನೋಡ್ಕೊಳ್ಳೋದು ಯಾರು? ದಿನ ಎಲ್ಲ ಇವರೇ ಸರ್. ಎಲ್ಲ ಮೇವು ತಂದಾಕ್ತಿವಿ ನಾವು ಅಷ್ಟೇ, ಬಟ್ ಎಲ್ಲ ನೋಡ್ಕೊಳ್ಳೋದು ನಮ್ಮ ಮಿಸ್ಸಸ್. ಹೇಳಿಮ್ಮ. ಸರ್ ಇವ್ರು 19 ವರ್ಷ ಹುಡುಗ ಇದ್ದಾಗ ಖಾಲಿ 7,000ಕ್ಕೆ ಒಂದು ಎತ್ತು ತಂದ್ರಂತೆ, ಒಂದು ಓರಿ. ಆವಾಗಿಂದ ಇವ್ರಿಗೆ ತುಂಬಾ ಇಷ್ಟ. ನಾನು ಕೇಳ್ದೆ ಒಂದ್ಸರಿ, ಹಬ್ಬಕ್ಕೆ ಹೋದ್ರೆ ಅವೇನಾದ್ರು ತುಳಿತಾವಲ್ಲ, ಏನಾದ್ರು ಮಾಡ್ತಾವಲ್ಲ, ಹಬ್ಬದ ಹುಚ್ಚು ಬಿಟ್ಬಿಡು, ಭಯ, ನೀನ್ ಹಬ್ಬಕ್ಕೆ ಹೋಗಿ ಬರೋ ತನಕ ನನ್ಗೆ ಭಯ ಆಗ್ತಾ ಇರ್ತೈತೆ ಅಂದ್ರೆ, ಏನ್ ಅದ್ರಲ್ಲೇ ಬರ್ದಿದ್ರೆ ನಾನೇನು ಮಾಡಕ್ಕಾಗಲ್ಲ, ನಾನ್ ಮಾತ್ರ ಹಬ್ಬದತ್ತಿಗೆ ಮೇಯ್ಸೋದ್ ಬಿಡಲ್ಲ ಅಂದ್ರು. ಅಲ್ಲ, ನಿಮ್ ಮದ್ವೆ ಆದ್ಮೇಲೆ ಗೊತ್ತಾಯ್ತಾ? ಮದ್ವೆಗೆ ಮುಂಚೆನೆ ಗೊತ್ತಿತ್ತ? ಆದ್ಮೇಲೆ ಸರ್ ಗೊತ್ತಾಗಿದ್ದ. ಮದ್ವೆಗೆ ಮುಂಚೆ ಗೊತ್ತಿರ್ಲಿಲ್ವಾ? ಹೌದಾ? ಇವಾಗ ನಾನ್ ಮದ್ವೆ ಆಗಿ ನಮ್ಗೆ 18 ವರ್ಷ ಆಯ್ತು ಸರ್. ನಮ್ ಮದ್ವೆ ಆದಾಗಿಂದ ಒಂದು ಅದೆಷ್ಟು ಮಾರಿದಾರೋ ಅದೆಷ್ಟು ತೆಗ್ದಿದಾರೋ ಗೊತ್ತಿಲ್ಲ, ಎಣ್ಸಕ್ ಕೂಡ ಆಗಲ್ಲ. ಈಗ ನಿಮ್ಗೆ ಖುಷಿ ಇದೆಯಾ ಅವರು ಹೊರಗೆ ಕಟ್ತಿರೋದು? ನಂಗೂ ಖುಷಿನೇ. ಒಂದ್ ಎತ್ತಿಲ್ಲ ಅಂದ್ರೂ ಸ್ವಲ್ಪ ಪೇನ್ ಆಗುತ್ತೆ ನನ್ಗೆ. ನಮ್ಮ ಮನೇಲಿ ಇವತ್ತು ಖಾಲಿ ಇದೆಯಲ್ಲ ಅಂತ ಅಲ್ಲನ, ಎತ್ತಿದ್ರೇನೆ ನಮ್ಗೂನು ಸಂತೋಷ. ಬಟ್ ಅವರಿಂದ ನಾವು ಚೆನ್ನಾಗಿದ್ದೀವಿ ಸರ್. ಅಂದ್ರೆ ಎತ್ತುಗಳಿಂದ ನೀವು ಚೆನ್ನಾಗಿದ್ದೀವಿ. ಈಗ ನೀವೇನ್ ಹೇಳ್ತೀರಮ್ಮ? ಈಗ ಸುಮಾರು ಯಂಗ್ಸ್ಟರ್ಸ್ಗೆ ಈ ಹಬ್ಬದ ಎತ್ತುಗಳು ಕಟ್ಟಿರೋರಿಗೆ ಈ ಹುಡುಗಿರೆಲ್ಲಾನು ಮದುವೆ ಮಾಡ್ಕೊಳಲ್ಲ, ನೀವು ಹಬ್ಬದ ಎತ್ತುಗಳು ಕಟ್ಟಿದ್ದೀರಾ ಅಂತೆಲ್ಲ ಇದು ಹೇಳ್ತೀರಾ. ನೀವೇನು ಹೇಳ್ತೀರಮ್ಮ ಅದ್ರ ಬಗ್ಗೆ? ಸರ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅದು ಗೋವು ಅಲ್ವಾ, ಮೇಯಿಸೋದ್ರಿಂದ ಏನ್ ಸರ್ ತಪ್ಪು? ಏನ್ ತಪ್ಪು? ತಪ್ಪೇನಿಲ್ಲ. ಅಂದ್ರೆ ನೀವು ಚೆನ್ನಾಗಿದ್ದೀರಲ್ವಾ? ಇದರಲ್ಲೆಲ್ಲಾನು ಇವ್ರಿಗೆ ಒಳ್ಳೇದಾಗಿದೆ ಅಲ್ವಾ ಎತ್ತುಗಳು ಕಟ್ಟಿ? ಅದ್ರಲ್ಲೇ ಚೆನ್ನಾಗಿರೋದು. ಒಂದ್ಸರಿ ಹಾವೇರಿ ಇದಕ್ಕೆಲ್ಲ ಹೋಗಿತ್ತು ಸರ್, ನಮ್ದು ವೇಲೂರು ಮತ್ತೆ ತಿರುಪತ್ತೂರು, ಗೊತ್ತಾ ಸರ್? ತಿರುಪತ್ತೂರು ಹೇಳಿ. ಅಲ್ಲಿಂದ ತುಂಬಾ ಬರ್ತಾವ ನಮ್ಮ ಮನೆಗೆ. ಒಬ್ಬ ಸರ್ ಇದಾರೆ ಇವ್ರ ಪರಿಚಯ, ಅವರು ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಹೋಗ್ತವೆ, ತುಂಬಾ ಬರ್ತಾರೆ. ಹೌದಾ ಸರ್? ಅವ್ರು ತುಂಬಾ ಡ್ಯೂಟಿಲಿ ಇದಾರೆ ಸಾರು, ಸ್ಟೇಟ್ ಇಂದ ಸ್ಟೇಟ್ಗೆ ಏನೋ ಡ್ಯೂಟಿ ಅಂತೆ. ಅವರು ಸಹ ಬರ್ತಾ ಇರ್ತಾರೆ. ಅವ್ರಿಗೂ ತುಂಬಾ ಇಷ್ಟ. ಅವ್ರು ಫಾರ್ಮ್ ಹೌಸ್ ಕಟ್ಟಿ ಅವರು ಮೇಯಿಸ್ತಾರೆ ಹಬ್ಬಕ್ಕೆ. ಸರ್ ಮೇಯಿಸೋದ್ರಿಂದ ಏನ್ ತಪ್ಪ? ಅದು ಏನ್ ತಪ್ಪು? ತಪ್ಪೇನಿಲ್ಲ. ಪೃಥ್ವಿರಾಜ್ ಇದಾನಲ್ಲ ಸರ್, ತುಂಬಾ ಇಷ್ಟ ಎತ್ತುಗಳಂದ್ರೆ. ಅವ್ರೇನ್ ನೋಡ್ಕೊ ಇಷ್ಟಪಟ್ರೆ ಸೆಕೆಂಡ್ ಇಷ್ಟ, ಥರ್ಡ್ ನಮ್ಮ ಮಗ. ಹೌದಾ? ನಿಮ್ಮ ಮಗ ಹೆಸರು? ರೂಪೇಶ್ ಸರ್. ಹೌದಾ? ಸರಿ ನಮ್ಮ ನಿಮ್ಮ ಮಾಹಿತಿಗೆ ಧನ್ಯವಾದಗಳು.